2026ನೇ ಸಾಲಿನ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ನ ಜಿಂದಾಲ್ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ 2 ವಿಡಿಯೋಗಳನ್ನು ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಮೊದಲನೇ ಒಂದು ವಿಡಿಯೋದಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು, ಅರ್ಹತಾ ಮಾನದಂಡಗಳು ಏನಿರಬೇಕು, ಎಷ್ಟು ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ, ಆಯ್ಕೆ ಪ್ರೊಸೀಜರ್ ಯಾವ ರೀತಿಯಾಗಿರುತ್ತೆ, ಪ್ರತಿಯೊಂದು ಮಾಹಿತಿಯನ್ನು ಕೂಡ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೀನಿ. ಎರಡನೇ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ಮೊಬೈಲ್ ಮೂಲಕ ಅತಿ ಸರಳವಾಗಿ ಅರ್ಜಿಗಳನ್ನು ಸಲ್ಲಿಸುವುದು ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಅರ್ಜಿ ಸಲ್ಲಿಸಿದ ನಂತರ ನೆಕ್ಸ್ಟ್ ಪ್ರೊಸೆಸ್ ಯಾವ ರೀತಿಯಾಗಿರುತ್ತೆ, ಅಮೌಂಟ್ ಯಾವಾಗ ರಿಲೀಸ್ ಆಗುತ್ತೆ, ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗೋಕ್ಕೆ ಎಷ್ಟು ದಿನಗಳು ಬೇಕು, ಪ್ರತಿಯೊಂದು ಮಾಹಿತಿಯನ್ನು ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಅಪ್ಲಿಕೇಶನ್ ಅಪ್ರೂವಲ್ ಆಗಿದೆ ಅಥವಾ ರಿಜೆಕ್ಟೆಡ್ ಆಗಿದೆ, ರಿಜೆಕ್ಟೆಡ್ ಯಾಕಾಗಿದೆ, ಮತ್ತು ಆಧಾರ್ ವ್ಯಾಲಿಡೇಷನನ್ನು ಯಾವ ರೀತಿಯಾಗಿ ಮಾಡಬೇಕು, ಪ್ರತಿಯೊಂದು ಮಾಹಿತಿಯನ್ನು ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ. ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಈ ವಿಡಿಯೋನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ. ಕಳೆದ ವರ್ಷ ಯಾವೆಲ್ಲ ವಿದ್ಯಾರ್ಥಿಗಳು ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿ ಆಟೋ ರಿಜೆಕ್ಟೆಡ್ ಆಗಿದೆ, ಅಂತಹ ವಿದ್ಯಾರ್ಥಿಗಳು ಈ ವರ್ಷ ಅರ್ಜಿಗಳನ್ನು ಸಲ್ಲಿಸಬಹುದಾ ಅಂತೇಳಿ ಬಹಳಷ್ಟು ಜನ ಕಮೆಂಟ್ಗಳನ್ನು ಮಾಡ್ತಾ ಇದ್ರಿ. ಹಿಂದಿನ 2 ವಿಡಿಯೋಗಳಲ್ಲೂ ಕೂಡ ನಾನು ನಿಮ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ರು ಕೂಡ ಪದೇ ಪದೇ ಕಮೆಂಟ್ಗಳನ್ನು ಮಾಡ್ತಾ ಇದ್ದೀರಿ. ದಯವಿಟ್ಟು ವಿಡಿಯೋಗಳನ್ನು ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ. ಈ ಒಂದು ವಿಡಿಯೋದಲ್ಲಿ ಕೂಡ ಸ್ಪಷ್ಟವಾದಂಥ ಕ್ಲಾರಿಟಿಯನ್ನು ಕೊಡ್ತೀನಿ, ಯಾರೆಲ್ಲ ಅರ್ಜಿಗಳನ್ನು ಸಲ್ಲಿಸ್ಬೋದು ಅಂತೇಳಿ. ಮೊದಲಿಗೆ ತಾವೆಲ್ಲರೂ ಕೂಡ ಈಗಾಗಲೇ ಅಪ್ಲಿಕೇಶನ್ಗಳನ್ನು ಸಲ್ಲಿಸಿದ್ದೀರಿ. ಅಪ್ಲಿಕೇಶನನ್ನು ಸಲ್ಲಿಸಿದ 24 ಗಂಟೆಗಳ ಒಳಗಾಗಿ ನಿಮ್ಮ ಅಪ್ಲಿಕೇಶನ್ನು ಅಪ್ರೂವಲ್ ಆಗಿದೆ ಅಥವಾ ರಿಜೆಕ್ಟೆಡ್ ಆಗಿದೆ ಅಂತೇಳಿ ನಿಮ್ಮ ಸ್ಟೇಟಸಲ್ಲಿ ಚೆಕ್ ಮಾಡ್ಕೋಬೋದು. ಇಲ್ಲಿ ನಾನು ನಿಮ್ಗೆ ಸ್ಟೇಟಸನ್ನು ಚೆಕ್ ಮಾಡಿ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ತಾವೆಲ್ಲರೂ ಕೂಡ ನೋಡ್ಬೋದು, ಈಗಾಗಲೇ ಒಬ್ಬ ವಿದ್ಯಾರ್ಥಿ ಸ್ಟೇಟಸನ್ನು ನಾನೀಗ ಓಪನ್ ಮಾಡ್ಕೊಂಡಿದ್ದೀನಿ. ನೀವು ಏನಾದರೂ ಅಪ್ಲಿಕೇಶನ್ ಹಾಕಿದ ನಂತರ 24 ಗಂಟೆಗಳ ಒಳಗಾಗಿ ನಿಮ್ಮ ಅಪ್ಲಿಕೇಶನು ವೆರಿಫಿಕೇಷನ್ ಆಗಿ ನಿಮ್ಮ ಅಪ್ಲಿಕೇಶನು ಎಲಿಜಿಬಿಲಿಟಿಯನ್ನು ಹೊಂದಿದರೆ ಅಪ್ರೂವಲ್ ಆಗುತ್ತಾ, ಇಲ್ಲ ಅಂದ್ರೆ ಈ ರೀತಿ ಸ್ಟೇಟಸ್ ತೋರಿಸುತ್ತಾ ಆಟೋ ರಿಜೆಕ್ಟೆಡ್ ಅಂತೇಳಿ ಬರುತ್ತೆ. ಒಂದು ವೇಳೆ ನಿಮ್ಮ ಅಪ್ಲಿಕೇಶನ್ ಏನಾದರೂ ಅಪ್ರೂವಲ್ ಆಯ್ತು ಅಂದ್ರೆ ಈ ರೀತಿ ತೋರಿಸುತ್ತಾ. ಇಲ್ಲಿ ನೋಡ್ಬೋದು ಕ್ಲಾರಿಫಿಕೇಷನ್ ರಿಕ್ವೈರ್ಡ್ ಅಂತೇಳಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳದು ಆಧಾರ್ ವ್ಯಾಲಿಡೇಷನ್ ಅಂತ ತೋರಿಸುತ್ತಾ ಅಂತ ಹೇಳ್ತಾ ಇದ್ರಿ. ಅದನ್ನು ಕೂಡ ಯಾವ ರೀತಿ ಮಾಡೋದು ಅಂತ ಕೂಡ ನಾನು ನಿಮ್ಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಒಂದು ವೇಳೆ ನಿಮ್ಮ ಅಪ್ಲಿಕೇಶನ್ ಅಪ್ರೂವಲ್ ಆದರೂ ಕೂಡ ಆಯಿತು, ರಿಜೆಕ್ಟ್ ಆದರೂ ಕೂಡ ಆಯಿತು, ನೀವು ಕೊಟ್ಟಿರುವಂತಹ ಜಿಮೇಲ್ ಐ ಡಿಗೆ 100% ಒಂದು ಮೆಸೇಜ್ ಬಂದೇ ಬರುತ್ತೆ, ನಿಮ್ಮ ಅಪ್ಲಿಕೇಶನ್ ಅಪ್ರೂವಲ್ ಆಗಿದೆ, ನೆಕ್ಸ್ಟ್ ಪ್ರೊಸೆಸನ್ನು ಸ್ಟಾರ್ಟ್ ಮಾಡಿರಿ ಅಂತೇಳಿ. ಒಂದು ವೇಳೆ ನಿಮ್ಮ ಅಪ್ಲಿಕೇಶನು ರಿಜೆಕ್ಟ್ ಆದರೆ ಆಟೋ ರಿಜೆಕ್ಟೆಡ್ ಆಗಿದೆ, ಯಾವ ಕಾರಣದಿಂದಾಗಿ ಆಗಿದೆ ಅಂತೇಳಿ ಕೂಡ ಅವರು ಮಾಹಿತಿಯನ್ನು ಕೊಡ್ತಾರೆ. ಇಲ್ಲಿ ಹೇಳ್ತಾ ನೋಡ್ರಿ, ರಿಜೆಕ್ಟ್ ಆಗಲು ಪ್ರಮುಖವಾದಂತಹ ಕಾರಣಗಳೇನೇನೆಂದ್ರೆ ನೀವು ಸರಿಯಾದ ಮಾಹಿತಿಯನ್ನು ಒದಗಿಸದೇ ಇದ್ದಲ್ಲಿ, ಅಂದರೆ ನೀವು ತಪ್ಪಾದ ಮಾಹಿತಿಯನ್ನು ಒದಗಿಸಿದ್ರೆ, ಅಥವಾ ನೀವೇನಾದರೂ ಈಗ 11-12ನೇ ತರಗತಿ ಓದ್ತಾ ಇದ್ದೀರಿ, ಯಾವುದೋ ಒಂದು ಪ್ರೈವೇಟ್ ಕಾಲೇಜುಗಳಲ್ಲಿ ಓದ್ತಾ ಇದ್ದರೆ ತಿಳ್ಕೊಳ್ಳಿ, ಆವಾಗ ನಿಮ್ಮ ಪ್ರೈವೇಟ್ ಕಾಲೇಜಿನ ಶುಲ್ಕ 11ನೇ ತರಗತಿ 12ನೇ ತರಗತಿಗಿಂತ ಜಾಸ್ತಿ ಇದ್ದರೆ, ಅಂದರೆ ಸುಮಾರು 50,000ಕ್ಕಿಂತ ಜಾಸ್ತಿ ಏನಾದರೂ ನಿಮ್ಮ ಕಾಲೇಜಿನ ಫೀ ಇತ್ತಂದ್ರೆ ನಿಮ್ಮ ಅಪ್ಲಿಕೇಶನ್ಗಳನ್ನು ರಿಜೆಕ್ಟ್ ಮಾಡ್ತಾರೆ. ಅಂದರೆ ನೀವು ಕೋರ್ಸನ್ನು ಕಲಿಯುತ್ತಿರುವ ಕೋರ್ಸ್ ಮೇಲೆ ನಿಮ್ಮ ಫೀಸ್ ಇರಬೇಕು, ಡಿಪೆಂಡ್ ಆಗಿರಬೇಕು, ಮತ್ತು ನಿಮ್ಮ ಫೀಸ್ನ ಮೇಲೆ ನಿಮ್ಮ ಕೋರ್ಸ್ ಡಿಪೆಂಡ್ ಆಗಿರಬಾರ್ದು. ಅಂದರೆ ನಿಮ್ಮ ಯಾವುದಾದ್ರೂ ಡಿಗ್ರಿ ಕೋರ್ಸ್ ಮಾಡ್ತಾಯಿದ್ರೆ ಕನಿಷ್ಠ BA BCom BSc ಈ ರೀತಿ ಮಾಡ್ತಾಯಿದ್ರೆ 25,000 ರೂಪಾಯಿ ಒಳಗಡೆ ಇರಬೇಕು ಫೀಸು. ನೀವೇನಾದರೂ ಇಂಜಿನಿಯರು, ಮೆಡಿಕಲು ಈ ರೀತಿಯಾದಂಥ ಕೋರ್ಸ್ಗಳನ್ನು ಮಾಡ್ತಾಯಿದ್ರೆ 2ರಿಂದ 2.5 ಲಕ್ಷ ಒಳಗೆ ಇರಬೇಕಾಗತ್ತೆ. ಅದಕ್ಕಿಂತ ಜಾಸ್ತಿ ಇತ್ತಂದ್ರೆ ನಿಮ್ಮ ಅಪ್ಲಿಕೇಶನ್ನು ರಿಜೆಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದೇ ಕಾರಣದಿಂದಾಗಿ ಬಹಳಷ್ಟು ಜನ ವಿದ್ಯಾರ್ಥಿ ಮಿತ್ರರದು ಈಗಾಗಲೇ ಆಟೋ ರಿಜೆಕ್ಟೆಡ್ ಆಗಿದೆ. ಒಂದು ವೇಳೆ ರಿಜೆಕ್ಟ್ ಆತಂದ್ರೆ ಈ ವರ್ಷ ನೀವು ಅಪ್ಲಿಕೇಶನ್ ಹಾಕಕ್ಕೆ ಬರುವುದಿಲ್ಲ. ಅಂದರೆ ಈ ವರ್ಷ ಅಪ್ಲಿಕೇಶನ್ ಹಾಕಿ ರಿಜೆಕ್ಟ್ ಆಗಿತ್ತಂದ್ರೆ ಈ ವರ್ಷ ನೀವು ಯಾವುದೇ ಕಾರಣಕ್ಕೂ ಕೂಡ ಅಪ್ಲಿಕೇಶನ್ ಹಾಕಕ್ಕೆ ಬರಲ್ಲ. ಕಳೆದ ವರ್ಷ ಯಾವೆಲ್ಲ ವಿದ್ಯಾರ್ಥಿಗಳದು ಆಟೋ ರಿಜೆಕ್ಟೆಡ್ ಆಗಿದೆ ಅಂತಹ ವಿದ್ಯಾರ್ಥಿಗಳು ಈ ವರ್ಷ ಅಪ್ಲಿಕೇಶನ್ಗಳನ್ನು ಹಾಕ್ಬೋದು. ಅಪ್ಲಿಕೇಶನ್ಗಳನ್ನು ಹಾಕಿರಿ. ಇನ್ನು ನೆಕ್ಸ್ಟು ನೀವೇನಾದರೂ ಕ್ಲಾರಿಫಿಕೇಷನ್ ರಿಕ್ವೈರ್ಡ್ ಅಂತ ಹೇಳಿ ಬರುತ್ತೆ, ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿ ಅಪ್ರೂವಲ್ ಆಯ್ತು ಅಂದ್ರೆ ಈ ರೀತಿ ಬರುತ್ತೆ. ಇಲ್ಲಿ ಆ್ಯಕ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ಗಳನ್ನು ಕೇಳ್ತಾರೆ ಆ ಎಲ್ಲ ಡಾಕ್ಯುಮೆಂಟ್ಗಳ ಮೇಲೆ, ಅಂದರೆ ಆ ಎಲ್ಲ ದಾಖಲೆಗಳ ಮೇಲೆ ಕಡ್ಡಾಯವಾಗಿ ನಿಮ್ಮ ಪ್ರಾಂಶುಪಾಲರ ಸಹಿ ಸಿಕ್ಕವನ್ನು ಮಾಡಲೇಬೇಕಾಗತ್ತೆ. ಈಗಾಗಲೇ ಮಾರ್ಕ್ಸ್ ಕಾರ್ಡು, ಅಂದರೆ ಸೆಮ್ ಮಾರ್ಕ್ಸ್ ಕಾರ್ಡನ್ನು ನೀವು ಪ್ರಿಂಟ್ ತಗೊಂಡಾಗ 2 ಪೇಜ್ ಇತ್ತಂದ್ರೆ ಮೊದಲನೇ ಪೇಜಿನಲ್ಲಿಯೂ ಕೂಡ ಕಡ್ಡಾಯವಾಗಿ ಪ್ರಿನ್ಸಿಪಾಲ್ ಅವರ ಸಹಿ ಸಿಕ್ಕ ಮಾಡಿಸ್ಬೇಕು, 2ನೇ ಪೇಜಿನಲ್ಲಿ ಕೂಡ ಕಡ್ಡಾಯವಾಗಿ ಪ್ರಿನ್ಸಿಪಾಲ್ ಅವರ ಸಹಿ ಸಿಕ್ಕವನ್ನು ಮಾಡಿಸಲೇಬೇಕಾಗತ್ತೆ. ಇಲ್ಲಿ ಯಾವೆಲ್ಲ ದಾಖಲಾತಿಗಳಿಗೆ ನೀವು ಕಡ್ಡಾಯವಾಗಿ ಪ್ರಿನ್ಸಿಪಾಲ್ ಅವರ ಸಹಿ ಮತ್ತು ಸಿಕ್ಕವನ್ನು ಮಾಡಿಸ್ಬೇಕಂತ ನೋಡೋದಾದ್ರೆ, ಒಂದು ಅಪ್ಲಿಕೇಶನ್ ಫಾರ್ಮು, ಅಂದರೆ ಈಗಾಗಲೇ ನೀವು ಅಪ್ಲಿಕೇಶನ್ ಏನು ಹಾಕಿರ್ತೀರಲ್ಲ, ಹಾಕುವಾಗ ಅಪ್ಲಿಕೇಶನ್ PDF ಫಾರ್ಮೆಟ್ ಓಪನ್ ಆಗುತ್ತೆ. ಆ ಅಪ್ಲಿಕೇಶನ್ ಫಾರ್ಮೆಟು ಅದರಲ್ಲಿ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಗಳನ್ನು ಕೊಟ್ಟಿರ್ತಾರೆ. ಆ ಎಲ್ಲ ಡಾಕ್ಯುಮೆಂಟು, ಇನ್ಕಮ್ ಸರ್ಟಿಫಿಕೇಟು, ಕಾಸ್ಟ್ ಸರ್ಟಿಫಿಕೇಟು, ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ರತಿಯೊಂದು ದಾಖಲಾತಿಗಳು ಕೂಡ ನೀವು ಕಡ್ಡಾಯವಾಗಿ ಸಹಿ ಸಿಕ್ಕವನ್ನು ಮಾಡಿಸ್ಬೇಕು. ಇಲ್ಲಿ ನೋಡ್ಬೋದು, ಇಲ್ಲಿ ಡಾಕ್ಯುಮೆಂಟ್ಗಳ ಮೇಲೆ ಕೊಟ್ಟಿರ್ತಾರೆ. ವ್ಯೂಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಡಾಕ್ಯುಮೆಂಟ್ಗಳು ಓಪನ್ ಆಗುತ್ತೆ. ಆ ಎಲ್ಲ ಡಾಕ್ಯುಮೆಂಟ್ಗಳ ಮೇಲೆ ಸಿಗ್ನೇಚರ್ ಮಾಡಿ
ಅಪ್ಲೋಡ್ ಮಾಡಬೇಕಾಗತ್ತೆ. PDF ಫಾರ್ಮೆಟ್ನಲ್ಲಿ ಅಪ್ಲೋಡ್ ಮಾಡಿರಿ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳದು ವ್ಯಾಲಿಡ್ ಆಧಾರ್ ಅಂತ ಈ ರೀತಿ ತೋರಿಸ್ತಾ ಇದೆ ಅಂತೇಳಿ ಭಾಳಷ್ಟು ಜನ ಕಮೆಂಟ್ಗಳನ್ನು ಮಾಡ್ತಾ ಇದ್ರಿ. ಇಲ್ಲಿ ಆಧಾರ್ ಕಾರ್ಡ್ ನಂಬರನ್ನು ಹಾಕಿ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಮ್ಮದು ಯಾವುದೇ ರೀತಿಯಾದಂಥ ಡಾಟಾ ಪ್ಯಾಚ್ ಆಗ್ತಾ ಇಲ್ಲ ಕೂಡ ಬಹಳಷ್ಟು ಜನ ವಿದ್ಯಾರ್ಥಿ ಮಿತ್ರರು ಕೇಳ್ತಾ ಇದ್ರಿ. ಇಲ್ಲಿ ನೋಡ್ಬೋದು ಈ ರೀತಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ರಿ. ಎರರ್ ದಿಸ್ ಆಧಾರ್ ನಂಬರ್ ಡಸ್ ನಾಟ್ ಮ್ಯಾಚ್ ಅವರ್ ರೆಕಾರ್ಡ್ಸ್ ಅಂತೇಳಿ ಪ್ಲೀಸ್ ಕಾಂಟ್ಯಾಕ್ಟ್ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಟೀಮ್ ಅಂತೇಳಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊರಿ. ಇದನ್ನು ಯಾವಾಗ ಮಾಡ್ಬೇಕಂದ್ರೆ ನೀವು ಏನೂ ಮಾಡುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಏನಾಗುತ್ತೆ ಅಂದ್ರೆ ಅವರೇ ಅದು ನಿಮ್ಮ ಆಧಾರ್ ಕಾರ್ಡನ್ನು ವೆರಿಫಿಕೇಷನ್ ಮಾಡಿ ಅವರ ಪೋರ್ಟಲ್ನಲ್ಲಿ ಅಪ್ಡೇಟ್ ಮಾಡ್ತಾರೆ. ಅಪ್ಡೇಟ್ ಮಾಡಿದ ತಕ್ಷಣ ಅಂದರೆ ಸುಮಾರು 1 ವಾರದಿಂದ 15 ದಿನಗಳವರೆಗೂ ಕೂಡ ವೇಟ್ ಮಾಡಬೇಕಾಗತ್ತೆ. ಕೆಲವೊಂದು ಬಾರಿ ಬಹಳಷ್ಟು ಅರ್ಜಿಗಳು ಹೋಗಿದ್ದು ಅಂದ್ರೆ 1 ತಿಂಗಳವರೆಗೂ ಕೂಡ ಇದು ಸಮಯವನ್ನು ತೆಗೆದುಕೊಳ್ತೈತಿ. ಅವರು ಯಾವಾಗ ಅಪ್ಡೇಟ್ ಮಾಡ್ತಾರಲ್ಲ ಆ ಸಮಯದ ನಂತರ ನೀವು ಆಧಾರ್ ಕಾರ್ಡ್ ನಂಬರನ್ನು ಹಾಕಿ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಅಪ್ಲಿಕೇಶನು ಸಕ್ಸಸ್ಫುಲಿಯಾಗಿ ವ್ಯಾಲಿಡೇಷನ್ ಆಗುತ್ತೆ ಆಧಾರ್ ಕಾರ್ಡು. ಇದು ಒಂದು ಪ್ರಮುಖವಾದಂಥ ಮಾಹಿತಿ. ನೆಕ್ಸ್ಟ್ ಪ್ರೊಸೆಸ್ಸು ಆಧಾರ್ ವ್ಯಾಲಿಡೇಷನ್ ಆಯಿತು, ಹಾಗೆ ಕ್ಲಾರಿಫಿಕೇಷನ್ ರಿಕ್ವೈರ್ಡ್ ಆಯಿತು. ಇದೆಲ್ಲ ಪ್ರೊಸೆಸನ್ನು ಕಂಪ್ಲೀಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಪ್ರೊಸೆಸ್ ಯಾವ ರೀತಿಯಾಗಿರುತ್ತೆ ಅಂದರೆ ನೆಕ್ಸ್ಟು ಇನ್ ಪ್ರೋಗ್ರೆಸ್ ಅಂತೇಳಿ ತೋರಿಸ್ತಾ ಇರುತ್ತೆ. ಈ ರೀತಿ ತೋರಿಸುತ್ತೆ. ನೀವು ಎಲ್ಲ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಿರಿ ಅಂದ್ರೆ ಇನ್ ಪ್ರೋಗ್ರೆಸ್ ಅಂತ ಹೇಳಿ ತೋರಿಸುತ್ತೆ. ಸ್ವಲ್ಪ ದಿನಗಳವರೆಗೆ ಅಂದರೆ ಒಂದು ಸ್ಟೇಟಸ್ನಿಂದ ಇನ್ನೊಂದು ಸ್ಟೇಟಸ್ ಅಪ್ಡೇಟ್ ಆಗಬೇಕಂದ್ರೆ ಸುಮಾರು 1 ರಿಂದ 1.5 ತಿಂಗಳವರೆಗೂ ಕೂಡ ಸಮಯವನ್ನು ತೆಗೆದುಕೊಳ್ತೈತಿ. ಅಂದರೆ ಡಾಕ್ಯುಮೆಂಟ್ ಅಪ್ಲೋಡು ವೆರಿಫಿಕೇಷನು ಅದು ಕೇವಲ 15 ದಿನಗಳ ಒಳಗಡೆ ಕಂಪ್ಲೀಟ್ ಆಗುತ್ತೆ. ನಿಮಗೆ ಏನಾದರೂ ಪೇಮೆಂಟ್ ರಿಲೀಸ್ ಆಗಬೇಕಾಗಿತ್ತಂದ್ರೆ ಅಂದರೆ ಅಮೌಂಟ್ ರಿಲೀಸ್ ಸ್ಟೇಟಸ್ ಅಪ್ಡೇಟ್ ಆಗಬೇಕಾಗಿತ್ತಂದ್ರೆ ಸುಮಾರು 1 ರಿಂದ 1.5 ತಿಂಗಳು ಅಂದರೆ 1.5 ತಿಂಗಳವರೆಗೂ ಕೂಡ ನೀವು ವೇಟ್ ಮಾಡಬೇಕಾಗತ್ತೆ. ಇನ್ನು ಪ್ರೋಗ್ರೆಸ್ ಅಂತ ತೋರಿಸುತ್ತಾ ಇರುತ್ತೆ. ನೀವು ಡೈಲಿ ಚೆಕ್ ಮಾಡ್ಕೋಬೇಕು. ಇಲ್ಲಿ ವೆರಿಫಿಕೇಷನ್ ಮಾಡುವಾಗ ಏನಾದರೂ ಬೈ ಮಿಸ್ಟೇಕ್ ಆಗಿ ನೀವು ಡಾಕ್ಯುಮೆಂಟ್ಗಳನ್ನು ಮಿಸ್ ಮ್ಯಾಚ್ ಮಾಡಿದರೆ ಅಥವಾ ಯಾವುದಾದ್ರೂ ಡಾಕ್ಯುಮೆಂಟ್ಗಳನ್ನು ಮಿಸ್ ಮಾಡಿದ್ರೆ ಮತ್ತೆ ಅವರು ಕ್ಲಾರಿಫಿಕೇಷನ್ ರಿಕ್ವೈರ್ಡ್ ಅಂಥೇಳಿ ಮತ್ತೆ ಸ್ಟೇಟಸನ್ನು ಅಪ್ಡೇಟ್ ಮಾಡ್ತಾರೆ. ಅಲ್ಲಿ ಯಾವ ಡಾಕ್ಯುಮೆಂಟ್ಗಳನ್ನು ಮಿಸ್ ಮಾಡಿದಿರಿ ಅದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನು ಕೊಡ್ತಾರೆ. ಅದನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಇದು ಸ್ಟೇಟಸ್ ಅಪ್ಡೇಟ್ ಆಗುತ್ತೆ. ಏನಂತ ಹೇಳಿ ಅಪ್ಡೇಟ್ ಆಗುತ್ತೆ ಅಂದ್ರೆ ಪೇಮೆಂಟ್ ರಿಲೀಸ್ಡ್ ಅಂಥೇಳಿ ಈ ರೀತಿ ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಪ್ರೊಸೆಸ್ಸು ಪೇಮೆಂಟ್ ರಿಲೀಸ್ ಇರುತ್ತೆ. ಫೈನಲ್ ಹಂತ ಇದು ಪೇಮೆಂಟ್ ರಿಲೀಸ್ಡ್ ಅಂತ ಹೇಳಿ ಬಂದುಬಿಡುತ್ತೆ. ಈ ರೀತಿ ಯಾರ್ದೆಲ್ಲ ಸ್ಟೇಟಸ್ ತೋರಿಸ್ತಾ ಇದೆ ಅವರಿಗೆ 100% ಆಗಿ ಅಮೌಂಟ್ ಬರುತ್ತೆ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಅಮೌಂಟು ನೇರವಾಗಿ ಅಕೌಂಟಿಗೆ ಬರುತ್ತಾ ಅಥವಾ ಕಾಲೇಜಿಗೆ ಬರುತ್ತಾ ಅಂತೇಳಿ. ಕೆಲವೊಂದು ಬಾರಿ ಅವ್ರು ಏನು ಮಾಡಿದ್ದಾರೆ ಅಂದ್ರೆ ನೇರವಾಗಿ ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗೆ ಜಮಾ ಮಾಡಿದ್ದಾರೆ. ಇನ್ನು ಕೆಲವೊಂದು ಬಾರಿ ಚೆಕ್ಗಳನ್ನು ಕಳಿಸ್ತಾ ಇದ್ದಾರೆ. ಈಗ ಮತ್ತೆ ಚೆಕ್ಗಳನ್ನು ಕಳಿಸ್ತಾ ಇದ್ದಾರೆ ಅಂತೇಳಿ ಬಹಳಷ್ಟು ಜನ ವಿದ್ಯಾರ್ಥಿ ಮಿತ್ರರು ಹೇಳ್ತಾ ಇದ್ರು. ನೇರವಾಗಿ ನಿಮ್ಮ ಕಾಲೇಜಿಗೆ ಅವರು ಚೆಕ್ಕನ್ನು ಕಳಿಸ್ತಾರೆ, ನೀವು ಚೆಕ್ಕನ್ನು ಪಡೆದುಕೊಳ್ಬೇಕು. ಹಾಗಾದರೆ ಪೇಮೆಂಟ್ ರಿಲೀಸ್ ಆಗಿ ಎಷ್ಟು ದಿನಗಳ ಒಳಗಾಗಿ ನಮಗೆ ಚೆಕ್ ಬರುತ್ತೆ ಅಂತ ಕೇಳ್ಬೋದು. ಚೆಕ್ಕನ್ನು ಅವರು ರಿಲೀಸ್ ಮಾಡಿದ ತಕ್ಷಣ ನಿಮ್ಮ ಜಿಮೇಲ್ ಐಡಿಗೆ ಮೆಸೇಜನ್ನು ಕಳಿಸ್ತಾರೆ. ಚೆಕ್ ನಂಬರ್ ಆಗಿರ್ಬೋದು, ಅಮೌಂಟ್ ಆಗಿರ್ಬೋದು, ಡೇಟ್ ಆಗಿರ್ಬೋದು, ಪ್ರತಿಯೊಂದು ಡೀಟೇಲ್ಸನ್ನು ಕಳಿಸ್ತಾರೆ. ಕಳಿಸಿದ ತಕ್ಷಣ ಅದು ಏನು ಮೆಸೇಜ್ ಬಂದಿರ್ತಲ್ಲ ಬಂದು 15ರಿಂದ 20 ದಿನಗಳ ಒಳಗಾಗಿ ನೀವು ಕಾಲೇಜಲ್ಲಿ ಹೋಗಿ ಎನ್ಕ್ವೈರಿ ಮಾಡಿರಿ. ಕಾಲೇಜಿನಲ್ಲಿ ನಿಮ್ಗೆ 100% ಚೆಕ್ಕು ಬಂದೇ ಬರುತ್ತೆ. ಇದು ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟವಾದಂಥ ಕ್ಲಾರಿಟಿ ಆಗಿರುತ್ತೆ. ನೆಕ್ಸ್ಟು ಚೆಕ್ ಬಂತು, ನೀವು ಚೆಕ್ಕನ್ನು ಕಲೆಕ್ಟ್ ಮಾಡ್ಕೊಂಡ್ರಿ. ಅದರ ಹಿಂದೆ ಒಂದು ಪ್ರೋಗ್ರೆಸ್ ರಿಪೋರ್ಟ್ ಅಂತ ಇರುತ್ತೆ, ಜೊತೆಗೆ ಮನಿ ರಿಸಿಪ್ಟ್ ಅಂತ ಇರುತ್ತೆ. ಮನಿ ರಿಸಿಪ್ಟನ್ನು ನೀವು ಹೊಳ್ಳಿ ಅವರಿಗೆ ಪೋಸ್ಟ್ ಮಾಡಬೇಕು. ಅಂದರೆ ನಾವು ಹಣವನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಅಂತೇಳಿ ಅದರ ಮೇಲೆಲ್ಲ ಸಹಿ ಸಿಕ್ಕವನ್ನು ಮಾಡಿಸಿ ಇಲ್ಲಿ ತೋರಿಸ್ತಾ ನೋಡ್ರಿ. ಇಲ್ಲಿ ತೋರಿಸ್ತಾ ಇದ್ದೇನೆ ಅಂತ ಅದರ ಹಿಂದೆ ಬಂದಿರುತ್ತೆ. ಜೊತೆಗೆ ಒಂದು ಮನಿ ರಿಸಿಪ್ಟ್ ಅಂತ ಕೂಡ ಬಂದಿರುತ್ತೆ. ನೀವು ಕೇವಲ ಮನಿ ರಿಸಿಪ್ಟನ್ನು ಮಾತ್ರ ಸ್ಪೀಡ್ ಪೋಸ್ಟ್ ಮಾಡಿರಿ. ನೆಕ್ಸ್ಟ್ ಪ್ರೋಗ್ರೆಸ್ ರಿಪೋರ್ಟನ್ನು ಯಾವಾಗ ಕಳಿಸ್ಬೇಕಂದ್ರೆ ಯಾವಾಗ ಸೆಕೆಂಡ್ ಸೆಮ್ಮು ಅಥವಾ ನಿಮ್ಮ ಇಯರ್ ಮಾರ್ಕ್ಸ್ ಬರುತ್ತಲ್ಲ ಅವಾಗ ರಿನ್ಯೂವಲ್ ಮಾಡ್ಕೊಳ್ಳುವಾಗ ನೀವು ಅದನ್ನು ಕಳಿಸ್ಬೇಕಾಗತ್ತೆ. ಕಡ್ಡಾಯವಾಗಿ ಕಳಿಸಿದರೆ ಸಾಕು, ನಿಮ್ಗೆ ಮತ್ತೊಂದು ಚೆಕ್ಕನ್ನು ಅವರು ರಿಲೀಸ್ ಮಾಡ್ತಾರೆ. ಡಿಗ್ರಿ ವಿದ್ಯಾರ್ಥಿಗಳಿಗೆ ಪ್ರತಿ 6 ತಿಂಗಳಿಗೆ ಒಂದು ಚೆಕ್ಕನ್ನು ಕೊಡ್ತಾರೆ. ಹಾಗೆ PUC ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷಕ್ಕೆ ಒಂದು ಚೆಕ್ಕನ್ನು ಅವರು ರಿಲೀಸ್ ಮಾಡ್ತಾರೆ. ಇದು ಜಿಂದಾಲ್ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟವಾದಂಥ ಕ್ಲಾರಿಟಿ ಆಗಿರುತ್ತೆ. ಇದನ್ನು ಹೊರತುಪಡಿಸಿ ಏನಾದರೂ ಸಂದೇಹಗಳಿದ್ದು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿರಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿರಿ. ಭಾಳಷ್ಟು ಜನ ಕಮೆಂಟ್ಗಳನ್ನು ಮಾಡ್ತಾಯಿದ್ರಿ ಈ ಸ್ಕಾಲರ್ಶಿಪ್ ಬರುವುದಿಲ್ಲ ಫೇಕ್ ಹಾಗೆ ಹೀಗೆ ಅಂತೇಳಿ. ದಯವಿಟ್ಟು ಒಂದು ಬಾರಿ ಹೋಗಿ ನಮ್ಮ ಕಮ್ಯುನಿಟಿ ಪೋಸ್ಟ್ ಜಾಗದಲ್ಲಿ ಅನೇಕ ವಿದ್ಯಾರ್ಥಿಗಳ ಪೇಮೆಂಟ್ ಪ್ರೂಫನ್ನು ಸಹಿತ ನಾನು ಪೋಸ್ಟ್ ಮಾಡಿದ್ದೀನಿ. ಹೋಗಿ ಒಂದು ಸಾರಿ ನೋಡ್ಕೊಳ್ಳಿ. ಜೊತೆಗೆ ನಮ್ಮ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಕೂಡ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಬೇಕಾದರೆ ಹೋಗಿ ಒಂದು ಸಾರಿ ಚೆಕ್ ಮಾಡಿಕೊಂಡು ನೀವು ಕೂಡ ಅರ್ಜಿಗಳನ್ನು ಸಲ್ಲಿಸಿ ಈ ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಳ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.